ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ 3 ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ. ಇದ್ರ ಹೆಸರು ಯಂಗ್ ಸ್ಕೈ. ಜಸ್ಟ್ ಹೋಟೆಲ್ ಅಲ್ಲ, ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ. ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ, ಕಂಫರ್ಟಬಲ್ ಸೀಟಿಂಗ್ ಇದೆ, ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ, ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ. ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ. ಮ್ಯೂಸಿಕ್, ಚಿಲ್ ಮೂಡ್, ಲಾಂಗ್ ಟಾಕ್ಸ್, ಪರ್ಫೆಕ್ಟ್ ಸೆಟಪ್. ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ. ಚೈನೀಸ್ ಐಟಮ್ಸ್, ರೋಟೀಸ್, ಕರೀಸ್, ಫಿಶ್ ಲವರ್ಸ್ಗೆ ಟುನಾ ಫಿಶ್, ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ. ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕತ್ತಾಗಿದೆ. ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ಡೇ ಆಗಲಿ, ಸ್ಮಾಲ್ ಫಂಕ್ಷನ್ಸ್ ಆಗಲಿ, ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ. ನೈಟ್ ಇಲ್ಲೇ ಸ್ಟೇ ಆಗಬೇಕು ಅನ್ಕೊಂಡ್ರೆ ನಿಮಗೆ AC ಮತ್ತು ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇದೆ. ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್, ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ, ಒಳ್ಳೆ ಊಟ ತಿನ್ನಕ್ಕೆ ಹೇಳಿ ಮಾಡಿಸಿದಂತ ಜಾಗ ಇದಾಗಿದೆ. ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ. 40 ಕುರಿಗಳು ಸಾವು. ಕಾಚಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕಾಚಳ್ಳಿ ಗ್ರಾಮದ ಜಾಫರ್ ಖಾನ್ ಎಂಬುವರಿಗೆ ಸೇರಿದ 40 ಕುರಿಗಳು ಶುಕ್ರವಾರ ದಿಢೀರನೆ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು, ಸದರಿ ಕುಟುಂಬವನ್ನು ಇಂದು ಭೇಟಿ ಮಾಡಿದ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೆಚ್ಚಿನ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದರು. ಇಂದು ಹೋಬಳಿಯ ಮುಖಂಡರ ಜೊತೆ ಕಾಚಳ್ಳಿ ಗ್ರಾಮಕ್ಕೆ ತೆರಳಿದ ಸಚಿವರು ಕುರಿಗಳು ಮೇಯಿಸಲು ಹೋಗಿದ್ದ ಕುರಿಗಳ ಮಾಲೀಕರಾದ ಜಾಫರ್ ಖಾನ್, ಆತನ ಪತ್ನಿ ಖುರ್ಷೀದ್ ಮತ್ತು ಮಗ ಮಲಿಕ್ ರವರೊಂದಿಗೆ ಚರ್ಚೆ ನಡೆಸಿ ಕುರಿಗಳ ಸಾವಿನ ಬಗ್ಗೆ ಸಂಪೂರ್ಣ ವಿವರ ಪಡೆದುಕೊಂಡರು. ನಂತರ ಮಾತನಾಡಿದ ಸಚಿವರು, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕುರಿ ಮತ್ತು ಹುಣ್ಣಿಮೆ ಅಭಿವೃದ್ಧಿ ನಿಗಮ ನಿಯಮಿತ ಇಲಾಖೆಯಿಂದ ಈಗಾಗಲೇ 3 ಲಕ್ಷ ರುಗಳ ಪರಿಹಾರ ವಿತರಣೆ ಮಾಡುವ ಬಗ್ಗೆ ಇಲಾಖೆಗೆ ಸೂಚಿಸಲಾಗಿದೆ ಎಂದರು. ಇನ್ನು ಕುರಿಗಳ ಸಾವಿಗೆ ನಿಖರ ಮಾಹಿತಿಯ ಬಗ್ಗೆ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಾಗಿದೆ ಎಂದ ಸಚಿವರು, ಆಕಸ್ಮಿಕ ಕುರಿಗಳು ಸಾವನ್ನಪ್ಪಿದರೆ ಕುರಿಯೊಂದಕ್ಕೆ ಸರ್ಕಾರ ಈ ಹಿಂದೆ 5,000 ರುಗಳು ನೀಡುತ್ತಿತ್ತು. ಸಿದ್ದರಾಮಯ್ಯ ಸರ್ಕಾರ ಅದನ್ನು 7,500ಗಳಿಗೆ ಹೆಚ್ಚಿಸಿದೆ ಎಂದ ಅವರು, ಹೆಚ್ಚಿನ ಪರಿಹಾರಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಮತ್ತಷ್ಟು ಪರಿಹಾರ ದೊರಕಿಸಿಕೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಈರುಳ್ಳಿ ಶಿವಣ್ಣ, APMC ಮಾಜಿ ಅಧ್ಯಕ್ಷ ಕುರುಟಳ್ಳಿ ಕೃಷ್ಣಮೂರ್ತಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಚೌಡರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ನಿನ್ನೆಲ್ಲ ಮೊನ್ನೆ ಸಂಜೆ ಕಾಚಳ್ಳಿ ಗ್ರಾಮದಲ್ಲಿ ರೈತರು ಕುರಿಗಳನ್ನು ಮೇಯಿಸ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಜೆ ವಾಪಸ್ ಬಂದಾಗ ಊರ ಹತ್ರ ಬರೋಷ್ಟರಲ್ಲಿ ಸುಮಾರು ಒಂದು 40 ಕುರಿಗಳು ತಕ್ಷಣ ಅಸ್ತವ್ಯಸ್ತ ಆಗಿ ಅವು ಸಾವಿಗೀಡಾಗಿರ್ತವೆ. ನಾವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಏನೆಲ್ಲ ಆಗಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ಅದಕ್ಕೆ ತನಿಖೆ ಮಾಡುವಂಥ ಕೆಲಸ ಆಗ್ತಾಯಿದೆ ಮತ್ತು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಕಾರಣ ಏನಿರ್ಬೋದು ದಿಢೀರಂತ 40 ಕುರಿಗಳು ಸಾಯೋಂಥದ್ದಕ್ಕೆ ಅಂತೇಳಿ ಇವತ್ತು ಅವರು ಗಮನಿಸ್ತಾ ಇದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಭೇಟಿ ಮಾಡಿದ್ದಾರೆ, ನನಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕುರಿ ಈ ರೀತಿ ಸತ್ತಾಗ 5,000 ರೂಪಾಯಿ ಪರಿಹಾರ ಕೊಡುವಂಥದ್ದು ಮಾಡಿದರು. ಈ ಸತಿ ಮತ್ತೆ ಅದನ್ನು 7,500ಕ್ಕೆ ಹೆಚ್ಚು ಮಾಡುವಂಥದ್ದು ಮಾಡಿದ್ದಾರೆ. ಈಗ 40 ಕುರಿಗೆ 3 ಲಕ್ಷ ರೂಪಾಯಿ ಅದನ್ನು ಕೊಡುವಂಥದ್ದಾಗುತ್ತೆ ಪರಿಹಾರ. ಆದರೆ ಇಲ್ಲಿ ಆಗಿರ್ತಕ್ಕಂಥ ನಷ್ಟ ಇನ್ನೂ ಹೆಚ್ಚಿದೆ. ಕನಿಷ್ಠ 10 ಲಕ್ಷದವರೆಗೂ ಆ ಒಂದು ನಷ್ಟ ಆಗಿರ್ತಕ್ಕಂಥದ್ದಿದೆ. ನಾನು ಅದಕ್ಕೆ ಅಧಿಕಾರಿಗಳ ಹತ್ರ ಸಂಪೂರ್ಣ ಎಲ್ಲ ಮಾಹಿತಿ ಕೊಡಿ ಹೇಳಿದ್ದೀನಿ. ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೋಡೋದ್ರೆ ಇನ್ನೇನಾದರೂ ಬೇರೆ ಆದರೂ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತಾ ಅಂತಕ್ಕಂಥದ್ದು ನೋಡೋಣ. ಇನ್ನು ಬೇರೆ ಯಾವುದನ್ನ ರೂಪದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಾನು ನಮ್ಮ MLC ನಜೀರ್ ಅಹಮದ್ ಸಾಹೇಬರು ಕೂಡ ಮಾತಾಡಿದ್ದೀನಿ. ನಾವಿಬ್ಬರು ಸೇರಿ ಏನಾದರೂ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಇವತ್ತು ಕಾರಣ ಏನು ಅಂತಕ್ಕಂಥದ್ದು ತಿಳಿದ ಮೇಲೆ ಬಹುಶಃ ಮುಂದೆ ಆ ರೀತಿ ಮೇವು ಹುಡುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕುರಿಗಳನ್ನು ಆ ಒಂದು ಏನಾದರೂ ಏನು ಕಾರಣ ಆಯಿತು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಹುಷಾರಾಗಿ ಆ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ರೈತರು ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕಾದಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತು ಈ ಒಂದು ಕುರಿ ಉದ್ದಿಮೆಯಲ್ಲಿ ತಮ್ಮ ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥ ರೈತರಿಗೆ ಇವತ್ತು ದೊಡ್ಡ ಒಂದು ಆಘಾತ ಆಗಿದೆ. ಅವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಖಂಡಿತ ಅವರಿಗೆ ಯಾವುದಾದ್ರೂ ರೂಪದಲ್ಲಿ ನಾವು
ಅವರ ನಷ್ಟವನ್ನು ಭರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ.